ತರಾವರಿ ಕುಕಿಂಗಿಗೆ ಸ್ವಾಗತ ವೀಕ್ಷಕರೇ. ಇವತ್ತೊಂದು ಆಲೂಗೆಡ್ಡೆಯಲ್ಲಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಆಲೂಗೆಡ್ಡೆಯನ್ನು ನೀಟಾಗಿ ತೊಳ್ಕೊಳ್ಬೇಕು. ಈ ಥರ ಕಟ್ ಮಾಡ್ಕೊಳ್ಬೇಕು. ದೊಡ್ಡದಾದರೆ ಈ ಥರ ಕಟ್ ಮಾಡ್ಕೊಳ್ಳಿ, ಸಣ್ಣದಾದರೆ ಕಟ್ ಮಾಡ್ಕೊಳ್ಳೋದು ಬೇಡ. ಅದು ಮುಳುಗುವಷ್ಟು ನೀರು ಹಾಕಬೇಕು. ಒಂದು ಪಾತ್ರೆಗೆ ಹಾಕಿ ಬೇಡ, ಅದು ಮುಳುಗುವಷ್ಟು ನೀರು ಹಾಕಿದರೆ ಸಾಕೋಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕಬೇಕು. ಉಪ್ಪು ಹಾಕಿದ ನಂತರ ಅದನ್ನು ಸ್ಟವ್ ಹಚ್ಚಿ ಬೇಯಲಿಕ್ಕಿಡಬೇಕು. ಬೇಯಲ್ಲಿ ಬೆಂದಾದ್ಮೇಲೆ ಈ ಥರ ಸಿಪ್ಪೆಯನ್ನು ತೆಗಿಬೇಕು. ಅಂದರೆ ಪೂರ್ತಿ ಸಿಪ್ಪೆ ತೆಗಿಬೇಕು. ಈ ಥರ ಉಪ್ಪು ಹಾಕಿ ಇದಕ್ಕೆ ಇಷ್ಟು ಚೆನ್ನಾಗಿ ಬೇಯುತ್ತೆ. ಸಿಪ್ಪೆನೂ ನೀಟಾಗಿ ಹೋಗುತ್ತೆ. ಈ ಥರ ಎಲ್ಲ ಇದನ್ನು ಪೂರ್ತಿ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸಣ್ಣ ಆಲೂಗೆಡ್ಡೆಯಲ್ಲೂ ಮಾಡ್ಕೋಬೋದು, ದೊಡ್ಡದ್ರಲ್ಲೂ ಮಾಡ್ಕೋಬೋದು. ಈ ಥರ ಸಿಪ್ಪೆಯನ್ನು ಪೂರ್ತಿ ತೆಗೆದು ಬೇರೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಅದಾದ ನಂತರ ಒಂದು ಸ್ಮ್ಯಾಶರಿಂದ ಸಹಾಯದಿಂದ ಈ ಥರ ಪುಡಿ ಮಾಡಬೇಕು. ಸಣ್ಣದಾಗಿ ಪುಡಿ ಮಾಡೋದೇನು ಬೇಕಾಗಿಲ್ಲ, ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ. ಇವತ್ತು ಮಾಡ್ತಿರುವಂಥ ರೆಸಿಪಿ ಆಲೂಗೆಡ್ಡೆ ಪಲ್ಯ. ಅದಕ್ಕೆ ಸಣ್ಣದಾಗೇನು ಬೇಕಾಗಿಲ್ಲ, ಸ್ವಲ್ಪ ದಪ್ಪಗೆ ಪುಡಿ ಮಾಡ್ಕೊಳ್ಳಿ. ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಪಲ್ಯ, ಆಲೂಗೆಡ್ಡೆ ಪಲ್ಯ. ಆಮೇಲೆ ಒಂದು ಬಾಣಲೆಯನ್ನು ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆನೂ ಸಹ ಹಾಕಬೇಕು. ಸ್ವಲ್ಪ ಸಿಡಿದ ನಂತರ ಒಂದು ಚಮಚ ಹಾಕಬೇಕು. ಉದ್ದಿನಬೇಳೆ 1 ಟೀ ಸ್ಪೂನ್ ಹಾಕಬೇಕು. ಕಡಲೆಬೇಳೆನೂ ಸಹ 1 ಟೀ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ, ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ರೆ ಸಾಕು. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಒಂದು 4 ಹಸಿಮೆಣಸಿನಕಾಯಿಯನ್ನು ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದಕ್ಕೊಂದು ಆನಿಯನ್ ಕಟ್ ಮಾಡಿ ದೊಡ್ಡ ಸ್ಲೈಸ್ ಮಾಡಿ ಹಾಕೊಳ್ತಿದ್ದೀನಿ. ಈ ಥರ ಹಾಕ್ಕೊಳ್ಬೇಕು. ಆಲೂಗೆಡ್ಡೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ದೊಡ್ಡವರಿಂದ ಚಿಕ್ಕವರವರೆಗೂ ಇಷ್ಟ ತಾನೆ. ಇದರಲ್ಲಿ ಹಲವಾರು ಬಗೆಯ ರೆಸಿಪಿಗಳನ್ನು ಸಹ ಮಾಡ್ಬೋದು. ಇದು ಸ್ವಲ್ಪ ಬಣ್ಣ ಬದಲಾಗಬೇಕು, ಸ್ವಲ್ಪ ಕಲರು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಬೇಡ, ಆವಾಗಲೇ ಆಲೂಗೆಡ್ಡೆ ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀವಿ. ಇವತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಸ್ವಲ್ಪ ಅರಿಶಿಣದ ಪೌಡರ್ ಸಹ ಸೇರಿಸ್ಕೊಳ್ತಿದ್ದೇನೆ. ಒಂದು 1/4 ಚಮಚದಷ್ಟು ಇಂಗಿನ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಅಂದರೆ ಇದು ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ ಅಂತ ಆಲೂಗೆಡ್ಡೆ. ಸ್ವಲ್ಪ ಜೀರಿಗೆ ಪೌಡರ್ ಸಹ ಸೇರಿಸ್ಕೊಳ್ತಿದ್ದೇನೆ. ಒಂದು 1/4 ಟೀ ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿ
ಕರಿಬೇವಿನ ಎಲೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ನಂತರದಲ್ಲಿ ಬೇಯಿಸಿ ಪುಡಿ ಮಾಡಿರುವಂತಹ ಆಲೂಗೆಡ್ಡೆಯನ್ನು ಸಹ ಸೇರಿಸ್ಕೊಳ್ಬೇಕು. ಇದಕ್ಕೆ ಆಲೂಗೆಡ್ಡೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆಲೂಗೆಡ್ಡೆಯನ್ನು ಮಿಕ್ಸ್ ಮಾಡಬೇಕು. ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಸಹ ನಾನು ಸೇರಿಸ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ, ಸೂಪರಾಗಿ ಬರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈ ರೀತಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಎಲ್ಲ ಕಾಂಬಿನೇಷನ್ಗೂ ಆಗುತ್ತೆ. ಪೂರಿಗೆ ಆಗುತ್ತೆ, ಚಪಾತಿಗೆ ಆಗುತ್ತೆ, ಅಕ್ಕಿ ರೊಟ್ಟಿ ಜೊತೆನೂ ಸಹ ಸರ್ವ್ ಮಾಡ್ಬೋದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಫೈನಲಿ ಈ ಥರ ಬರುತ್ತೆ. ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.